ಬನ್ನಿ ಓ ಹೆನ್ರಿ ಅವರ ಅತ್ಯಂತ ಪ್ರಸಿದ್ಧ ಕಥೆಯಾದ ದ ಗಿಫ್ಟ್ ಆಫ್ ದ ಮ್ಯಾಗಿಯ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಇದನ್ನೊಂದು ಸುಂದರವಾದ ರಜಾದಿನಗಳಲ್ಲಿ ಕೇಳುವ ಸಾಮಾನ್ಯ ಪ್ರೇಮ ಕಥೆ ಅಂತಲೇ ಅಂದ್ಕೊಂಡಿದ್ದೀವಿ ಅಲ್ವಾ? ಆದರೆ ವಾಸ್ತವವಾಗಿ ಇದರ ಒಳಗೆ ಪ್ರೀತಿ, ತ್ಯಾಗ ಮತ್ತು ವರ್ಗ ಸಂಘರ್ಷದ ಆಳವಾದ ಆರ್ಥಿಕ ವಿಮರ್ಶೆಗಳು ಅಡಗಿವೆ. ಈ ಕಥೆಯ ಪದರಗಳನ್ನು ನಾವು ಬಿಡಿಸ್ತಾ ಹೋದಂತೆ ಬಡತನದ ಕಟು ಹಿನ್ನೆಲೆಯಲ್ಲಿ ಪ್ರೀತಿಯನ್ನು ಇದು ಹೇಗೆ ವ್ಯಾಖ್ಯಾನಿಸುತ್ತದೆ ಅನ್ನೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಕೇವಲ $1.87. ಯೋಚನೆ ಮಾಡಿ, ಈ ಸಣ್ಣ ಮೊತ್ತ ತಕ್ಷಣವೇ ಒಂದು ಕಾಲ್ಪನಿಕ ಪ್ರೇಮಕಥೆಯನ್ನ ಕಟುವಾದ ಆರ್ಥಿಕ ಅಭಾವದ ರಿಯಲ್ ಲೈಫ್ನ ನೆಲಕ್ಕೆ ತಂದು ನಿಲ್ಲಿಸಿಬಿಡುತ್ತೆ. ಕಥೆಯ ನಾಯಕಿ ಡೆಲ್ಲಾಳ ಬಳಿ ತನ್ನ ಪತಿಗಾಗಿ ಉಡುಗೊರೆ ಖರೀದಿಸಲು ಇದ್ದದ್ದು ಇಷ್ಟು ಹಣ. ಇದು ಬರೀ ಬಡತನವಲ್ಲ, ದಂಪತಿಯ ದೈನಂದಿನ ಬದುಕಿನ ಪ್ರತಿಯೊಂದು ಕ್ಷಣವನ್ನೂ ಆಳುವ ಒಂದು ಭಯಂಕರ ಆರ್ಥಿಕ ಕೊರತೆ ಎಂಬುದನ್ನು ಈ ಅಲ್ಪ ಮೊತ್ತ ಎತ್ತಿ ತೋರಿಸುತ್ತೆ. ಮೊದಲಿಗೆ ಈ ಕಥೆಯು ಮೇಲ್ನೋಟಕ್ಕೆ ಕಾಣುವ ಪ್ರೀತಿಯ ಶ್ರೇಷ್ಠ ಮುಖವನ್ನು ನೋಡೋಣ. ಈ ಕಥೆಯ ಸೆಟಪ್ ಅರ್ಥ ಮಾಡಿಕೊಳ್ಳಲು ಈ ಸಾಲುಗಳು ಬಹಳ ಮುಖ್ಯ. ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ ದಂಪತಿಗೆ ಅತ್ಯಂತ ಹೆಮ್ಮೆಯ 2 ಆಸ್ತಿಗಳಿದ್ದವು. ಆ ಆಸ್ತಿಗಳೇನು ಗೊತ್ತಾ? ಜಿಮ್ಗೆ ತನ್ನ ತಾತನ ಕಾಲದಿಂದ ಬಳವಳಿಯಾಗಿ ಬಂದಿದ್ದ ಚಿನ್ನದ ಗಡಿಯಾರ ಮತ್ತು ಡೆಲ್ಲಾಗೆ ಅವಳ ಸುಂದರವಾದ ಉದ್ದನೆಯ ಕೂದಲು. ಇವೆರಡೇ ಅವರ ನಿಜವಾದ ಸಂಪತ್ತು. ಎಷ್ಟೇ ಕಡು ಬಡತನವಿದ್ರೂ ಈ 2 ವಸ್ತುಗಳು ಅವರ ಸ್ವಾಭಿಮಾನದ ಸಂಕೇತಗಳಾಗಿದ್ದವು. ಕಥೆಯ ಬಹುಮುಖ್ಯ ಹಾಗೂ ಪ್ರಸಿದ್ಧ ವ್ಯಂಗ್ಯಾತ್ಮಕ ತಿರುವು ಶುರುವಾಗುವುದೇ ಇಲ್ಲಿ. ಡೆಲ್ಲಾ ತನ್ನ ಪ್ರೀತಿಯ ಕೂದಲನ್ನೇ ಮಾರಿ ಜಿಮ್ನ ಗಡಿಯಾರಕ್ಕೆ ಒಂದು ಪ್ಲಾಟಿನಂ ಚೈನ್ ಖರೀದಿಸಿದ್ರೆ, ಇತ್ತ ಜಿಮ್ ತನ್ನ ಅಪರೂಪದ ಗಡಿಯಾರವನ್ನು ಮಾರಿ ಅವಳ ಕೂದಲಿಗಾಗಿ ದುಬಾರಿ ಬಾಚಣಿಗೆಗಳನ್ನು ತರ್ತಾನೆ. ಪ್ರೀತಿಗಾಗಿ ಇಬ್ಬರು ತಮ್ಮ ಅತಿ ದೊಡ್ಡ ಭೌತಿಕ ಆಸ್ತಿಗಳನ್ನೇ ತ್ಯಾಗ ಮಾಡ್ತಾರೆ. ವಸ್ತುಗಳ ಮೇಲಿನ ವ್ಯಾಮೋಹಕ್ಕಿಂತ ಪ್ರೀತಿಯೇ ದೊಡ್ಡದು ಅಂತ ತಮ್ಮ ಬಹುಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವುದೇ ಈ ಕಥೆಯ ಜೀವಾಳ. ಆದರೆ ಈ ಪ್ರಣಯದ ಕಥೆಯ ಹಿಂದೆ ಒಂದು ಕರಾಳ ಮುಖವಿದೆ. ಅದೇ ಬಡತನದ ಕಟು ವಾಸ್ತವ. ಬನ್ನಿ ಅದೇನು ಅಂತ ತಿಳಿಯೋಣ. ಈ ಕಥೆಯಲ್ಲಿ ಬಡತನ ಅನ್ನೋದು ಕೇವಲ ಒಂದು ಹಿನ್ನೆಲೆಯಲ್ಲವೇ ಅಲ್ಲ, ಅದು ಅವರ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಶಕ್ತಿ. ಅವರ ಆದಾಯ ವಾರಕ್ಕೆ $30ಗಳಿಂದ $20ಗಳಿಗೆ ಕುಸಿದಾಗ ಏನಾಗುತ್ತೆ ಒಮ್ಮೆ ಊಹಿಸಿ. ಅಲ್ಲಿ ಪ್ರತಿಯೊಂದು ಆಯ್ಕೆಯೂ ಆರ್ಥಿಕ ಅನಿವಾರ್ಯತೆಯಿಂದಲೇ ಕೂಡಿರುತ್ತೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಆಸೆ ಕೂಡ ಹಣಕಾಸಿನ ಅಭಾವದ ಅಡಿಯಲ್ಲಿ ಹತಾಶೆಯ ಕ್ರಿಯೆಯಾಗಿ ಮಾರ್ಪಡುತ್ತೆ. ಇದಕ್ಕೆಲ್ಲ ಕಾರಣ ಲೇಖಕ ವಿಲಿಯಂ ಸಿಡ್ನಿ ಪೋರ್ಟರ್ ಅಂದರೆ ಓ ಹೆನ್ರಿ ಅವರಿಗೆ ಈ ಆರ್ಥಿಕ ಅಭದ್ರತೆಯ ಬಗ್ಗೆ ಸ್ವತಃ ಒಳನೋಟವಿತ್ತು. ತಮ್ಮದೇ ಬದುಕಿನಲ್ಲಿ ಆರ್ಥಿಕ ಕಷ್ಟಗಳನ್ನು ಎದುರಿಸಿದ್ದ ಇವರು ನಗರ ಪ್ರದೇಶದ ದುಡಿಯುವ ವರ್ಗದ ಬಡವರ ಹೋರಾಟಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಲು ತಮ್ಮ ಕೃತಿಗಳನ್ನು ಉದ್ದೇಶಪೂರ್ವಕವಾಗಿ ಬಳಸಿಕೊಂಡ್ರು ಎಂಬುದಕ್ಕೆ ಈ ಕಥೆಯು ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಕಷ್ಟದ ನಡುವಿನ ಜೀವನದ ವಾಸ್ತವ ಚಿತ್ರಣ ಇಲ್ಲಿದೆ. ಈಗ ಈ ತ್ಯಾಗಗಳ ಆಳವನ್ನು ಅರ್ಥ ಮಾಡಿಕೊಳ್ಳಲು ವೈಯಕ್ತಿಕ ಗುರುತಿನ ವ್ಯಾಪಾರೀಕರಣದ ಪರಿಕಲ್ಪನೆಯನ್ನು ನೋಡೋಣ. ಇಲ್ಲಿ ಕೆಲವು ಶೈಕ್ಷಣಿಕ ವಿಶ್ಲೇಷಣೆಗಳು ತುಂಬಾ ಆಸಕ್ತಿದಾಯಕವಾಗಿವೆ. ಕಾರ್ಲ್ ಮಾರ್ಕ್ಸ್ ಅವರ ಕಮಾಡಿಟಿ ಫೆಟಿಷಿಸಂ ಎಂಬ ಪರಿಕಲ್ಪನೆ ಇಲ್ಲಿ ನಿಖರವಾಗಿ ಅನ್ವಯವಾಗುತ್ತೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾನವ ಸಂಬಂಧಗಳು ಕೇವಲ ವಸ್ತುಗಳ ನಡುವಿನ ಸಂಬಂಧಗಳಾಗಿ ಬದಲಾಗುವ ಸ್ಥಿತಿ. ಡೆಲ್ಲಾಳ ತ್ಯಾಗದಿಂದ ಬಂದ ಆ ದುಬಾರಿ ಚೈನ್ ಮತ್ತು ಜಿಮ್ ತಂದ ಬಾಚಣಿಗೆಗಳು ತಮ್ಮ ಪ್ರಾಯೋಗಿಕ ಬಳಕೆಯನ್ನು ಕಳೆದುಕೊಂಡ್ರೂ ಅವುಗಳ ಹಿಂದಿರುವ ಆರ್ಥಿಕ ದುರ್ಬಲತೆಯನ್ನ ಈ ವಸ್ತುಗಳು ಮರೆಮಾಚುತ್ತವೆ. ಅಂದ್ರೆ ಇಲ್ಲಿ ಉಡುಗೊರೆ ಕೇವಲ ಪ್ರೀತಿಯ ಸಂಕೇತವಾಗಿರದೆ ತಾನೇ ಒಂದು ಆರ್ಥಿಕ ಮೌಲ್ಯವಾಗಿ ಬದಲಾಗಿಬಿಡುತ್ತೆ. ಈ ಹೋಲಿಕೆ ನೋಡಿ, ಇದು ಕಥೆಯ ಇನ್ನೊಂದು ಆಯಾಮವನ್ನು ತೆರೆದಿಡುತ್ತೆ. ಜಿಮ್ನ ಗಡಿಯಾರವು ಪುರುಷತ್ವದ ಹೆಮ್ಮೆ, ಪಿತೃಪ್ರಧಾನ ಬಳುವಳಿ ಮತ್ತು ಮೇಲ್ವರ್ಗದ ಆಕಾಂಕ್ಷೆಯನ್ನು ಪ್ರತಿನಿಧಿಸಿದ್ರೆ, ಡೆಲ್ಲಾಳ ಕೂದಲು ಸ್ತ್ರೀ ಗುರುತು ಮತ್ತು ಅವಳ ಭೌತಿಕ ದೇಹವನ್ನೇ ಆರ್ಥಿಕ ಸಂಪನ್ಮೂಲವಾಗಿ ಬಳಸೋದನ್ನು ತೋರಿಸುತ್ತೆ. ಸ್ತ್ರೀವಾದಿ ವಿಮರ್ಶೆಗಳು ಈ ತ್ಯಾಗಗಳು ಪಿತೃಪ್ರಧಾನ ಆರ್ಥಿಕತೆಯೊಳಗೆ ಹೇಗೆ ಆಳವಾಗಿ ಲಿಂಗ ಆಧಾರಿತವಾಗಿವೆ ಎಂಬುದನ್ನು ಬಹಳ ನಿಷ್ಪಕ್ಷಪಾತವಾಗಿ ಎತ್ತಿ ತೋರಿಸ್ತವೆ. ಕಂದು ಬಣ್ಣದ ಕೂದಲು ಜಲಪಾತದಂತೆ ಹರಿಯಿತು, $20 ಎಂದಳು ಮೇಡಮ್. ಈ ಸಾಲುಗಳು ನಿಜಕ್ಕೂ ಮನಕಲಕಿಸ್ತವೆ. ವರ್ಗಬದ್ಧ ಆರ್ಥಿಕತೆಗಳಲ್ಲಿ ಮಹಿಳೆಯರ ದಯನೀಯ ಸ್ಥಿತಿಯನ್ನ ಇದು ಒತ್ತಿ ಹೇಳುತ್ತೆ. ಬದುಕಿಗಾಗಿ ಅಥವಾ ಪ್ರೀತಿಯ ಉಡುಗೊರೆಗಾಗಿ ಒಬ್ಬ ವ್ಯಕ್ತಿಯ ಭೌತಿಕ ದೇಹವನ್ನ ಸಹ ಹೇಗೆ ಒಂದು ಸರಕನ್ನಾಗಿ ಮಾಡಬೇಕಾಗ್ತದೆ ಅನ್ನೋ ಕಟು ಸತ್ಯ ಇಲ್ಲಿದೆ. ಡೆಲ್ಲಾಳ ಕೂದಲು ಬರೀ ಸೌಂದರ್ಯದ ಸಂಕೇತವಾಗಿ ಉಳಿದೆ, ಆರ್ಥಿಕ ಬಿಕ್ಕಟ್ನಲ್ಲಿ ಮಾರಾಟದ ವಸ್ತುವಾಗುವ ಆ ಕ್ಷಣ ನಿಜಕ್ಕೂ ಹೃದಯ ವಿದ್ರಾವಕ. ಹಾಗಾದರೆ ಇದೊಂದು ಕೇವಲ ಪ್ರಣಯಮಯ ತ್ಯಾಗವೋ ಅಥವಾ ವ್ಯವಸ್ಥೆಯ ವಿಮರ್ಶೆಯೋ? ಕೊನೆಯದಾಗಿ ಈ ಪ್ರಶ್ನೆಯನ್ನು ಪರಿಶೀಲಿಸೋಣ.
ಈ ಎಲ್ಲಾ ವಿಭಿನ್ನ ದೃಷ್ಟಿಕೋನಗಳನ್ನು ಒಟ್ಟುಗೂಡಿಸಿದಾಗ ಕಥೆಯು ಒಮ್ಮೆಗೆ ತ್ಯಾಗವನ್ನ ಆದರ್ಶೀಕರಿಸುವ ಮತ್ತು ಅದೇ ಸಮಯದಲ್ಲಿ ವ್ಯವಸ್ಥೆಯ ಅಸಮಾನತೆಯನ್ನ ಬಯಲಿಗೆಳೆಯುವ ದ್ವಂದ್ವಾರ್ಥದ ಕೃತಿಯಾಗಿ ನಮ್ಮೆದುರು ನಿಲ್ಲುತ್ತೆ. ಇಲ್ಲಿ ಸಾಂಕೇತಿಕ ಆರ್ಥಿಕತೆ ಕೆಲಸ ಮಾಡುತ್ತೆ. ಅಂದ್ರೆ ಭೌತಿಕ ಸಂಪತ್ತಿನ ಕೊರತೆ ಇದ್ದಾಗ ಪ್ರೀತಿಯನ್ನೇ ಒಂದು ಸಾಂಕೇತಿಕ ಬಂಡವಾಳವಾಗಿ ಬಳಸುವುದು. ಪ್ರಾಯೋಗಿಕ ಬಳಕೆಯಿಂದ ವಂಚಿತವಾದ ಆ ಉಡುಗೊರೆಗಳು ಕೇವಲ ಸಾಂಕೇತಿಕ ಸಂಪತ್ತಿನ ರೂಪವಾಗ್ತವೆ. ಬಡತನವು ದೈನಂದಿನ ಜೀವನವನ್ನ ಹೇಗೆ ಅಸ್ತವ್ಯಸ್ತಗೊಳಿಸುತ್ತೆ, ಜೊತೆಗೆ ಬದುಕುವ ಛಲವನ್ನ ಅದು ಹೇಗೆ ಹುಟ್ಟುಹಾಕುತ್ತೆ ಎಂಬುದನ್ನು ಇದು ಅದ್ಭುತವಾಗಿ ವಿವರಿಸುತ್ತೆ. ಕಥೆಯ ಕೊನೆಯಲ್ಲಿ ಬರುವ ಈ ಅತ್ಯಂತ ಪ್ರಸಿದ್ಧ ಉಲ್ಲೇಖವನ್ನು ಒಮ್ಮೆ ಗಮನಿಸಿ. ಆದರೆ ಇಂದಿನ ಬುದ್ಧಿವಂತರಿಗೆ ಹೇಳಬೇಕಾದ ಕೊನೆಯ ಮಾತೇನೆಂದರೆ, ಉಡುಗೊರೆ ನೀಡುವ ಎಲ್ಲರಲ್ಲಿ ಈ ಇಬ್ಬರು ಅತ್ಯಂತ ಬುದ್ಧಿವಂತರು, ಅವರೇ ಮ್ಯಾಜಿ. ಈ ಮುಕ್ತಾಯವು ಸಂಪೂರ್ಣ ನಿರರ್ಥಕತೆಯನ್ನು ಅಂತಿಮ ಬುದ್ಧಿವಂತಿಕೆಯಾಗಿ ಮರುಹೊಂದಿಸಲು ಸಾಂಸ್ಕೃತಿಕ ಪುರಾಣಗಳನ್ನು ಬಳಸಿಕೊಳ್ಳುತ್ತೆ. ಬಡತನ ಮತ್ತು ಶೋಷಣೆಯ ಕಥೆಯನ್ನು ಒಂದು ಸುಂದರ ನೈತಿಕ ಪಾಠವಾಗಿ ಪರಿವರ್ತಿಸುವ ಲೇಖಕರ ವಿಸ್ಮಯಕಾರಿ ಪರಿ ಇದು. ಈ ಆಳವಾದ ವಿಶ್ಲೇಷಣೆಯನ್ನು ನಾವೊಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಈ ಕಥೆಯು ನಿಜಕ್ಕೂ ನಿಸ್ವಾರ್ಥ ಪ್ರೀತಿಯ ಬಗ್ಗೆ ಆಳವಾದ ನೈತಿಕ ಪಾಠವೇ, ಅಥವಾ ವ್ಯವಸ್ಥಿತ ಬಡತನವನ್ನು ನಾವು ಸುಲಭವಾಗಿ ಒಪ್ಪಿಕೊಳ್ಳುವಂತೆ ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಸಾಂಸ್ಕೃತಿಕ ಪುರಾಣವೇ? ಶತಮಾನಗಳಿಂದಲೂ ಎಲ್ಲರಿಗೂ ಮೆಚ್ಚುಗೆಯಾದ ಈ ಪ್ರೇಮ ಕಥೆಯು ವಾಸ್ತವದಲ್ಲಿ ಬಡತನ ಮತ್ತು ಬಂಡವಾಳಶಾಹಿ ರಚನೆಗಳ ಕಟುವಾಡ ವಿಮರ್ಶೆಯನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆಯಾ? ಖಂಡಿತ ಯೋಚಿಸಿ. ಈ ಆಲೋಚನೆಯು ಒಂದು ಹಳೇ ಕಥೆಯನ್ನು ಸಂಪೂರ್ಣ ಹೊಸ ದೃಷ್ಟಿಕೋನದಿಂದ ನೋಡಲು ನಿಮಗೆ ಪ್ರೇರಣೆಯಾಗಲಿ ಅಂತ ಭಾವಿಸ್ತಾ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.